ಓಕೆ, ನಮ್ಗೆ ಗೊತ್ತಿರೋ ಒಂದೊಂದು ವಿಚಾರ ಹೇಳಿ ಅವ್ರ ಬಗ್ಗೆ. ಆದಿ ಬಗ್ಗೆ ಕೃಷ್ಣನ್ ಬಗ್ಗೆ ಆದಿ ಬಗ್ಗೆ ಗೊತ್ತಿರುತ್ತೆ ನಿಂಗೆ? ಅಯ್ಯೋ ಸರ್, ಅವರು ಡೈರೆಕ್ಷನ್ ಅಲ್ಲಿ ನಿಂತ್ಬಿಟ್ರೆ ರಾಕ್ಷಸ. ಹೌದಾ? ಮಾತಾಡ್ಸಕ್ಕಾಗಲ್ಲ ಯಾರನ್ನು. ಕಟ್ ಮುಗಿತಿದ್ದಂಗೆ ಶೂಟಿಂಗ್ ಏನಮ್ಮ ಅಂದ್ಬಿಡ್ತಾರೆ, ಇಮಿಡಿಯೇಟ್ಲಿ ಚೇಂಜ್. ಆ ತರ ನಾನು ಅವ್ರ ಹತ್ರ ನಾನು ಮಾತೇ ಆಡ್ಸಲ್ಲ. ಅವ್ರ ಡೈರೆಕ್ಷನ್ ಅಲ್ಲಿ ಇದ್ದಾಗ ರಿಸ್ಕೆ ತಗೊಳಕ್ ಹೋಗಲ್ಲ, ಸೈಲೆಂಟ್ ಆಗಿ ಇಟ್ಬಿಡ್ತೀನಿ. ಯಾರಿದ್ದಾರೆ, ಯಾರು ನೋಡ್ತಿದ್ದಾರೆ ಏನು ಯೋಚನೆ ಮಾಡಲ್ಲ ಸರ್. ನಾನು ಐ ಥಿಂಕ್ ಇಷ್ಟು ಸಿನಿಮಾಲಿ ಇವ್ರ ಹತ್ರ ಬಯಸ್ಕೊಂಡಷ್ಟು ಯಾರ ಹತ್ರನೂ ಬಯಸ್ಕೊಂಡಿಲ್ಲ. ಸೊ ಇದು ಈ ಆದಿ ನಿಮ್ಗೆ, ಈ ಕೃಷ್ಣ ನಿಮಗೆ ಗೊತ್ತಿರಕ್ ಸಾಧ್ಯತೆ ಇಲ್ಲ. ಏನಂತ ಬೈತಾರೆ? ಏನ್ ಮಾಡ್ತಾ ಇದ್ದೆ, ಏನ್ ಮಾಡ್ತಾ ಹೋಗ ಕಡೆ ಸೀರಿಯಸ್ನೆಸ್ ಇಲ್ವಾ ನಿಮಗೆ? ನಾನು ಶೂಟ್ ಮಾಡ್ತಾ ಇದ್ದೀನಿ, ಏನ್ ಮಾತಾಡ್ತಾ ಇದ್ದೀರಾ? ಇಬ್ರಿಗೂ ನಾವಿಬ್ರು ಏನಾದ್ರು ಒಂಚೂರು ಅಂದ್ರೆ ಇಬ್ರು ಇಷ್ಟು ಡಿಸ್ಟರ್ಬ್ ಮಾಡ್ತಿದ್ದೀರ ಹೋಗ ಕಡೆ, ಆ ಥರ ಬೈತಾರೆ. ಅಯ್ಯೋ ಪರಿನೂ ನೋಡಿಲ್ಲ ಸರ್, ಪರಿನೂ ಪಾಪ ಅದು ಆ ಮಗುನು ಬೈಸ್ಕೊಂಡಿದೆ ಇವ್ರ ಕೈ ಶೂಟಿಂಗ್ ಟೈಮಲ್ಲಿ. ಅವ್ರ ಮಗುನೂ ನೋಡಲ್ಲ, ಆ ಥರ ಬೈತಾರೆ. ಅಂದ್ರೆ ಅದನ್ನ ಕೇರ್ ಮಾಡಲ್ಲ, ಯಾರು ಏನು ಅಂತ ಕೇರ್ ಮಾಡಲ್ಲ, ಅವ್ರ ಕೆಲಸ ಡಿಸ್ಟರ್ಬ್ ಮಾಡ್ತಾರೆ ಅಷ್ಟೇ. ಈಗ ನಿಮಗೆ ಒಂದು ಪ್ರಶ್ನೆ ಅವ್ರಿಗೆ ಕೇಳುವಂತ ಅವಕಾಶ, ಮಿಲನ್ ಅವ್ರಿಗೆ. ನಾನು ಪರ್ಸನಲಿ ಅವ್ರಿಗೆ ಕೇಳಾಗಿದೆ, ಬಟ್ ಇದು ಆಡಿಯನ್ಸ್ ಕನ್ವೆ ಮಾಡಕ್ ಬೆಟರ್. ಅವ್ರಿಗೆ ಆಗ್ಲೇ ಗೊತ್ತು ನಾ ಏನ್ ಕೇಳ್ತೀನಿ ಅಂತ. ಸಿಕ್ಕಾಪಟ್ಟೆ ಅಂಡರ್ಸ್ಟ್ಯಾಂಡಿಂಗ್ ಇಬ್ರು ಕೂಡ. It takes a lot to be that as a couple, and that's what I adore in them. ಆಮೇಲೆ ಅವರಿಬ್ರು ಅಪೋಸಿಟ್, ಇಬ್ರು ಬೇರೆ ತರ ಇದ್ದಾರೆ ಆಕ್ಚುಲಿ. ಅಂದ್ರೆ they have unique personality, but ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ and they are making it work. So ಈಗೋ ಬಿಟ್ಕೊಡೋದು, ಅದು ಮನೆ ನಾಲ್ಕು ಗೋಡೆ ಮಧ್ಯ ಓಕೆ, 4 ಜನ ನೋಡುವಾಗ ಯಾರಾದ್ರೂ ಒಬ್ರಿಗೆ ಆವಾಜ್ ಹಾಕಿದ್ರೆ ತುಂಬಾ ಈಗೋ ಬರುತ್ತೆ, ಆಯ್ತಾ? ಯಾರೇ ಆಗ್ಲಿ, ಗಂಡ ಹೆಂಡತಿಗೆ ಬೈಲಿ, ಹೆಂಡತಿ ಗಂಡ ಹೊರಗೆ ಹೆಂಗ್ ಬೈದೆ, ನೀ ಮನೆ ಒಳಗ್ ಜಗಳ ಆಡು. ಬಟ್ ಅದನ್ನ ಇವ್ರಿಬ್ರು ಮಧ್ಯ ನೋಡಿದೀನಿ. ಯಾರಿಗೆ ಆಚೆ ಬೈದ್ರು ಆ ಈಗೋ ಅನ್ನೋದನ್ನ ಕಾಮಾಗಿ ಇದ್ಕೊಂಡು ರಿಯಾಕ್ಟ್ ಮಾಡ್ತಾರೆ. ದಟ್ ಇಸ್ ಸಮಥಿಂಗ್ ಐ ಅಡೋರ್ ಇನ್ ದೆಮ್.